ಹಾಯ್, ಇವತ್ತು ವೆಡ್ನೆಸ್ಡೇ ಸಂಕಷ್ಟಹರ ಚತುರ್ಥಿ. ನಾನು ಯಾವ ರೀತಿ ಈ ದಿನ ಸೆಲೆಬ್ರೇಟ್ ಮಾಡ್ತೀನಿ ನೋಡೋಣ ಬನ್ನಿ. ಫಸ್ಟ್ ಎದ್ದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ರೆಡಿ ಆಗ್ತೀನಿ. ಹೊಸ್ಲು ತುಳಸಿ ಎಲ್ಲದನ್ನು ಒರೆಸಿ ರಂಗೋಲಿ ಬಿಟ್ಟು ಹೂವು ಮುಡಿಸ್ತೀನಿ. ಸಂಕಷ್ಟಿನ ನಾನು ಭಾಳ ವರ್ಷಗಳಿಂದ ಮಾಡ್ಕೊತಾ ಬಂದಿದ್ದೀನಿ. ಇದರಿಂದಾಗಿ ನನಗೆ ಒಳ್ಳೆಯದಾಗ್ತಾ ಇದೆ ಅಂತ ನಂಬಿಕೆ ಇದೆ. ಕಳೆದ 1 ವರ್ಷದಿಂದ ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ಆಫ್ ಮೈ ಬೇಬಿ. ಈ ವರ್ಷ 2025ಇಂದ ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀನಿ. ಸಂಕಷ್ಟಿಯ ಹಿಂದಿನ ದಿನವೂ ನಾನು ನಾನ್ ವೆಜ್ನ ತಿನ್ನಲ್ಲ. ಸಂಕಷ್ಟಿ ದಿನ ನಾನು ಮನೇಲಿ ಅಡುಗೆ ಮಾಡಿರ್ತೀನಿ ನನ್ನ ಹಸ್ಬೆಂಡ್ಗೆ. ಬಟ್ ಅವ್ರಿಗೆ ಹೇಳಿರ್ತೀನಿ ಇವತ್ತು ಸಂಕಷ್ಟಿ ಇದೆ, ಹೊರಗಡೆ ಏನು ಎಗ್ ರಿಲೇಟೆಡ್ ಅಥವಾ ನಾನ್ ವೆಜ್ ರಿಲೇಟೆಡ್ ಫುಡ್ನ ಇಂಟೇಕ್ ಮಾಡಬೇಡಿ ಅಂತ. ಸಂಕಷ್ಟಿ ದಿನ ಬರೀ ನಾನು ಇಂಟೇಕ್ ಮಾಡೋದು ವಾಟರ್, ಟೆಂಡರ್ ಕೋಕೋನಟ್. ತುಂಬಾ ಹೊಟ್ಟೆ ಹಸಿದ್ರೆ ಫ್ರೂಟ್ ಜ್ಯೂಸನ್ನ ಇಂಟೇಕ್ ಮಾಡ್ತೀನಿ ಅಷ್ಟೇ. ನಾನು ಮನೆಯಲ್ಲಿ ವಿಶೇಷವಾಗಿ ಪೂಜೆ ಮಾಡೋ ದಿನ ಬೈ ಚಾನ್ಸ್ ಏನಾದರೂ ಹಾಲು ಉಕ್ಕಿದ್ರೆ ನನಗೊಂದು ನಂಬಿಕೆ ಇದೆ, ಏನೋ ಒಂದು ಪಾಸಿಟಿವ್ ಸೈನ್ ಅಂತ. ಹಾಲು ಉಕ್ಕಿದ ಇಮಿಡಿಯೇಟ್ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಬಿಕಾಸ್ ಒಣಗಿದ ಮೇಲೆ ಅದು ಕ್ಲೀನ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ. ನನ್ನ ಹತ್ರ ಇರೋ ಬೆಳ್ಳಿ ವಿಗ್ರಹನ ಅಕ್ಕಿ ಮೇಲೆ ಪ್ರತಿಷ್ಠಾಪಿಸಿ ಹೂವು ಹಣ್ಣು ಒಂದು ರೀತಿಯ ಪ್ರಸಾದ. ನಾನಿವತ್ತು ಅವಲಕ್ಕಿಯಿಂದ ಒಂದು ಪ್ರಸಾದದ ರೀತಿಯಾಗಿ ಮಾಡಿ ಇಟ್ಟಿದ್ದೀನಿ. ಓಂ ಶ್ರೀ ಗಂ ಗಣಪತೇ ನಮಃ ಅಂತ 21 ಬಾರಿ ನಾನು ದೇವ್ರ ಹತ್ರ ಹೇಳ್ಕೊಂಡು ಪೂಜೆ ಮಾಡಬೇಕಾದ್ರೆ ನನ್ನಲ್ಲಿರುವ ಕಷ್ಟಗಳು ಸಂಕಷ್ಟಗಳು ಎಲ್ಲ ದೇವ್ರ ಹತ್ರ ಬೇಡಿಕೊಂಡು ಈ ಸಂಕಷ್ಟಗಳಿಗೆ ಮುಕ್ತಿ ಕೊಡು ಅಂತ ಬೇಡ್ಕೊತೀನಿ. ಸಂಕಷ್ಟಿಯ ಉಪವಾಸನ ನಾನು ಯಾವ ರೀತಿ ಬ್ರೇಕ್ ಮಾಡ್ತೀನಿ ಅಂದರೆ, ಕ್ಯಾಲೆಂಡ್ರಲ್ಲಿ ಚಂದ್ರೋದಯದ ಟೈಮಿಂಗ್ಸ್ ಕೊಟ್ಟಿರ್ತಾರೆ, ಅದರ ಪ್ರಕಾರ ಚಂದ್ರ ಬರೋವರೆಗೂ ಕಾಯ್ತೀನಿ. ಆರೆಲ್ಸ್ ಫೋಟೋದಲ್ಲಿರೋ ಶಿವನ ತಲೆಯ ಮೇಲಿರುವ ಚಂದ್ರನ ನೋಡ್ತೀನಿ. ಆರೆಲ್ಸ್ ಅಕ್ಕಿಯ ಮೇಲೆ ಚಂದ್ರನ ಬರೆದು ಉಪವಾಸನ ಬ್ರೇಕ್ ಮಾಡ್ತೀನಿ. ಇವತ್ತು ಮಳೆ ಬಂದಿದ್ದ ಕಾರಣ ನಾನು ಶಿವನ ತಲೆ ಮೇಲಿರುವ ಚಂದ್ರನ ನೋಡಿ ಉಪವಾಸನ ಬ್ರೇಕ್ ಮಾಡಿದೆ. ನಮ್ಮ ಮನೇಲಿ ಈ ರೀತಿಯಾಗಿ ಗಣಪತಿನ ಪೂಜೆ ಮಾಡಿ ಈ ದಿನನ ಎಂಡ್ ಮಾಡಿದೆ.